ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಶ್ರದ್ಧೆ ಭಕ್ತಿ ಸಂಭ್ರಮದ ಹಬ್ಬ ನಾಗರ ಪಂಚಮಿ. ಇಂದು ನಾಗರ ಪಂಚಮಿಯ ಬಗ್ಗೆ ತಿಳಿಯೋಣ. ಭಾರತೀಯರ ನಂಬಿಕೆಗಳಲ್ಲಿ ವಿಭಿನ್ನ ಧಾರ್ಮಿಕ ಪರಂಪರೆಯ ಹಬ್ಬಗಳ ಆಚರಣೆಗಳು ವೈಶಿಷ್ಟ್ಯಪೂರ್ಣವಾಗಿವೆ. ಕೃಷಿ ಸಂಸ್ಕೃತಿಯಲ್ಲಿ ರೈತರು ಹೂಳುವ ಭೂಮಿಯ ಮಣ್ಣಿನ ಕಣಕಣಗಳಲ್ಲಿಯೂ ದೈವತ್ವವನ್ನು ಕಂಡು ಮಣ್ಣಿನ ಪೂಜೆಗಾಗಿಯೇ ನಮ್ಮ ಪೂರ್ವಜರು ಹಬ್ಬಗಳನ್ನು ಹುಟ್ಟುಹಾಕಿದ್ದಾರೆ. ಮಣ್ಣೆತ್ತಿನ ಅಮಾವಾಸ್ಯೆಯೆಂದು ಮಣ್ಣಿನ ಎತ್ತುಗಳನ್ನು, ಆಷಾಢ ಮಾಸದಲ್ಲಿ ಮಣ್ಣಿನ ಗುಳ್ಳವ್ವನನ್ನು, ಶ್ರಾವಣ ಮಾಸದಲ್ಲಿ ಮಣ್ಣಿನ ನಾಗಪ್ಪನನ್ನು ಮತ್ತು ಭಾದ್ರಪದ ಮಾಸದಲ್ಲಿ ಮಣ್ಣಿನ ಗಣಪನನ್ನು ಪೂಜಿಸುವ ಪರಂಪರೆ ಇಂದಿಗೂ ಇದೆ. ಪ್ರಕೃತಿಯಲ್ಲಿ ಪ್ರತಿ ಜೀವಿಗೂ ಬದುಕುವ ಹಕ್ಕಿದೆ ಎಂಬುದನ್ನು ಈ ಮೂಲಕ ಪರೋಕ್ಷವಾಗಿ ಪ್ರತಿಪಾದಿಸಲಾಗುತ್ತದೆ. ಶ್ರಾವಣ ಮಾಸ ಬಂತೆಂದರೆ ಹಬ್ಬಗಳ ಸಾಲು ತೆರೆದುಕೊಳ್ಳುತ್ತದೆ. ಆ ಪೈಕಿ ನಮ್ಮ ಜನಪದರು ಆಚರಿಸುವ ಅತ್ಯಂತ ಖುಷಿಯ ಹಬ್ಬಗಳಲ್ಲಿ ನಾಗರ ಪಂಚಮಿಯೂ ಒಂದು. ಇದು ವಿಶೇಷವಾಗಿ ನಾಗಾರಾಧನೆಗೆ ಮೀಸಲಾದ ಹಬ್ಬ. ಜನಮೇಜಯ ರಾಜನು ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೇ ಕಾರಣವೆಂದು ತಿಳಿದು ಭೂಲೋಕದಲ್ಲಿಯ ಎಲ್ಲ ಸರ್ಪಗಳ ನಾಶಕ್ಕಾಗಿ ಯಜ್ಞ ಆರಂಭಿಸಿದಾಗ ಆಸ್ತಿಕ ಋಷಿಯು ಈ ಯಜ್ಞವನ್ನು ನಿಲ್ಲಿಸಿ ಸರ್ಪ ಸಂತತಿಯನ್ನು ಉಳಿಸಿದ ಸ್ಮರಣೀಯ ದಿನವೇ ಶ್ರಾವಣ ಶುದ್ಧ ಪಂಚಮಿ. ಹಾಲೆರವ ಹಬ್ಬ. ರೈತಾಪಿ ಕುಟುಂಬಗಳಲ್ಲಿ ನಾಗರ ಪಂಚಮಿ ಒಟ್ಟು 4 ದಿನಗಳ ಹಬ್ಬ. ಶ್ರಾವಣ ಶುದ್ಧ ತೃತೀಯ ದಿನ ರೊಟ್ಟಿ ಪಂಚಮಿ. ವೈವಿಧ್ಯಮಯ ಅಡಿಗೆ ತಯಾರಿಸಿ ದೇವರಿಗೆ ಎಡೆ ಹಿಡಿಯುವ ಸಂಪ್ರದಾಯವಿದೆ. ಮನೆ ಮಂದಿ ಅಂದು ವಿಶೇಷ ರೊಟ್ಟಿ ಊಟ ಮಾಡುವರು. ಶ್ರಾವಣ ಶುದ್ಧ ಚತುರ್ಥಿಯ ದಿನವನ್ನು ನಾಗ ಚತುರ್ಥಿ ಅಥವಾ ನಾಗಚೌತಿ ಎಂದು ಕರೆಯುತ್ತಾರೆ. ಈ ದಿನ ನಾಗಶಿಲ್ಪಿಗಳಿಗೆ, ಕಲ್ಲಿನ ನಾಗಪ್ಪನಿಗೆ ಅಥವಾ ಮನೆಯಲ್ಲಿರುವ ಬೆಳ್ಳಿ ಇಲ್ಲವೇ ಪಂಚಲೋಹದ ನಾಗ ಪ್ರತಿಮೆಗಳಿಗೆ ಅರಿಶಿನ, ಗಂಧ, ಕುಂಕುಮ, ಅಕ್ಷತೆ, ಬಿಲ್ವಪತ್ರಿ, ಪುಷ್ಪ, ಗೆಜ್ಜೆ ವಸ್ತ್ರ ಹಾಗೂ ಅಂಗನೂಲು ಹಾಕಿ ಪೂಜೆ ಮಾಡುವರು. ನಂತರ ಕುಟುಂಬ ಸದಸ್ಯರು ನಾಗ ಪ್ರತಿಮೆಗಳಿಗೆ ಮತ್ತು ಶಿಲ್ಪಗಳಿಗೆ ಹಾಲನ್ನು ಕರಕಿಯ ಗುಚ್ಛದಿಂದ ದಾರೆಯೆರೆಯುವರು. ಎಲ್ಲರೂ ಸೇರಿ ಶ್ರೀ ಗುರುವಿನ ಪಾಲು, ಅಜ್ಜನ ಪಾಲು, ಅಮ್ಮನ ಪಾಲು, ಅಪ್ಪನ ಪಾಲು, ಅವ್ವನ ಪಾಲು, ಅಣ್ಣನ ಪಾಲು, ತಮ್ಮನ ಪಾಲು, ಅಕ್ಕನ ಪಾಲು, ತಂಗಿಯ ಪಾಲು, ಸರ್ವ ಬಳಗದ ಪಾಲು ಎಂದು ಹೇಳುತ್ತಾ ಹಾಲೆರವ ಪರಂಪರೆ ಇದೆ. ಶ್ರಾವಣ ಶುದ್ಧ ಪಂಚಮಿಯ ದಿನವೇ ನಾಗರ ಪಂಚಮಿ. ಅಂದು ಹುತ್ತದ ಮಣ್ಣಿನಿಂದ ನಾಗಪ್ಪನ ಮೂರ್ತಿ ಸಿದ್ಧಗೊಳಿಸಿ ಹಿಂದಿನ ದಿನದಂತೆ ಎಲ್ಲ ಪೂಜಾ ಪರಿಕರಗಳನ್ನು ಉಪಯೋಗಿಸಿ ವಿದ್ಯುಕ್ತವಾಗಿ ಪೂಜಿಸುವರು. ಒಣ ಕೊಬ್ಬರಿ ಬಟ್ಟಲಿನಲ್ಲಿ ಆಕಳ ಹಾಲು ಹಾಕಿ ಕುಟುಂಬ ಸದಸ್ಯರೆಲ್ಲರ ಸ್ಮರಣೆಯೊಂದಿಗೆ ಕರಕಿ ಪತ್ರಿಯ ಗುಚ್ಛದಿಂದ ಹಾಲೆರವ ಸಂಪ್ರದಾಯವಿದೆ. ಉಂಡಿ ಜೋಕಾಲಿ. ಉಂಡಿ ಲಡ್ಡು ತಿನ್ನುವುದು ಮತ್ತು ಜೋಕಾಲಿ ಜೀಕುವುದು ನಾಗರ ಪಂಚಮಿಯ 2 ವೈಶಿಷ್ಟ್ಯಗಳು. ಈ ಹಬ್ಬದ ಪ್ರಮುಖ ಖಾದ್ಯವೆಂದರೆ ತರತರದ ಉಂಡಿಗಳು. ಬೇಸನ್, ರವೆ, ಶೇಂಗಾ, ಎಳ್ಳು, ಬೂಂದಿ, ಗುಳ್ಳಡಕಿ ಮುಂತಾದ ಹುಂಡಿಗಳ ಜೊತೆಗೆ
ಅಳ್ಳಿಟ್ಟು ಮತ್ತು ತಂಬಿಟ್ಟು ಖಾದ್ಯಗಳನ್ನು ಸಿದ್ಧಗೊಳಿಸಿ ನಾಗಪ್ಪನಿಗೆ ನೈವೇದ್ಯ ಮಾಡಲಾಗುತ್ತದೆ. ಮರಗಳ ದಪ್ಪನೆಯ ಟೊಂಗೆಗಳಿಗೆ ಜೋಕಾಲಿ ಕಟ್ಟಿ ಜೀಕುವುದು ವಿಶೇಷ. ವರ್ಷ ತೊಡಕು ಹಬ್ಬದ 4ನೇ ದಿನ ಶ್ರಾವಣ ಶುದ್ಧ ಷಷ್ಠಿ ತಿಥಿಯನ್ನು ವರ್ಷ ತೊಡಕು ಎನ್ನುವರು. ರೈತಾಪಿ ವರ್ಗದವರು ಇದನ್ನು ಶುಭ ದಿನವೆಂದು, ಅಂದು ಏನು ಘಟನೆಗಳು ನಡೆಯುತ್ತಿವೆಯೋ ಅವು ವರ್ಷದುದ್ದಕ್ಕೂ ಮರುಕಳಿಸುತ್ತವೆ ಎಂದು ನಂಬುತ್ತಾರೆ. ಹಾಗಾಗಿ ವರ್ಷ ತೊಡಕಿನ ದಿನ ಎಲ್ಲರೂ ಶುಭ ಸಿಹಿ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ನಿರ್ವಹಿಸುತ್ತಾರೆ. ಶ್ರಾವಣದ ಹಸಿರು ಸಂಭ್ರಮ, ಜೋಕಾಲಿಯ ಉಲ್ಲಾಸ, ಹುಂಡಿಗಳ ಸಿಹಿ, ನಾಗಾರಾಧನೆಯ ಭಕ್ತಿ ಇವೆಲ್ಲವೂ ನಾಗರ ಪಂಚಮಿಯಲ್ಲಿ ಮೇಳೈಸುತ್ತವೆ. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ನಾವು ಶ್ರದ್ಧೆ, ಭಕ್ತಿ, ಸಂಭ್ರಮದ